Friends, welcome to my YouTube channel. I am ಕಾಶಿಬಾಯಿ ಕುರುಡಿ. ನಾನು ಮಹಸ ಬಗ್ಗೆ ಹೇಳಿದ್ದೆ ಫ್ರೆಂಡ್ಸ್. ಈಗ ಲಸದ ಬಗ್ಗೆ ಒಂದು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಲಸ ಅಂದರೆ ಲಘುತ್ತಮ ಸಾಮಾನ್ಯ ಗುಣಕ, ಅಂದರೆ ಅಪವರ್ತ್ಯ ಅಂದರೆ ಒಂದೇ, ಗುಣಕ ಅಂದರೂ ಒಂದೇ ಫ್ರೆಂಡ್ಸ್. 4 ಮತ್ತು 6ರ ಸಾಮಾನ್ಯ ಗುಣಕಗಳಾವುವು ಅಂದರೆ ಅಪವರ್ತ್ಯಗಳಾವುವು? ಅವುಗಳು 12, 24, 36 ಆಗಿವೆ. ಇವುಗಳಲ್ಲಿ ಅತ್ಯಂತ ಚಿಕ್ಕ ಲಘುತ್ತಮ ಎಂದರೆ ಯಾವುದು ಅಂದರೆ 12 ಫ್ರೆಂಡ್ಸ್. ಅದು 12 ಆಗಿದೆ. ಆದ್ದರಿಂದ 4 ಮತ್ತು 6ರ ಲಘುತ್ತಮ ಸಾಮಾನ್ಯ ಗುಣಕ ಅಂದರೆ ಲಸ ಗುಣಕ 12 ಆಗಿದೆ ಎಂದು ನಾವು ಹೇಳುತ್ತೇವೆ. ಇದು 2 ಸಂಖ್ಯೆಗಳ ಗುಣಕಗಳಲ್ಲಿ ಅತ್ಯಂತ ಚಿಕ್ಕದು ಆಗಿದೆ. ಕೊಟ್ಟಿರುವ 2 ಅಥವಾ ಹೆಚ್ಚು ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಗುಣಕ ಅವುಗಳ ಎಲ್ಲ ಸಾಮಾನ್ಯ ಗುಣಕಗಳಲ್ಲಿ ಅತ್ಯಂತ ಚಿಕ್ಕದು. 8 ಮತ್ತು 12 ಲಘುತ್ತಮ ಸಾಮಾನ್ಯ ಗುಣಕ ಎಷ್ಟು? 8 ಮತ್ತು 9ರ ಲಘುತ್ತಮ ಸಾಮಾನ್ಯ ಗುಣಕ ಎಷ್ಟು? 6 ಮತ್ತು 9ರ ಲಘುತ್ತಮ ಸಾಮಾನ್ಯ ಗುಣಕ ಎಷ್ಟು? ಉದಾಹರಣೆಗೆ 8 ಮತ್ತು 12 ಮತ್ತು 8 ಲಘುತ್ತಮ ಸಾಮಾನ್ಯ ಗುಣಕವನ್ನು ಕಂಡುಹಿಡಿಯಿರಿ. ಪರಿಹಾರ: 12 ಮತ್ತು 18ರ ಸಾಮಾನ್ಯ ಗುಣಕಗಳು 36, 72, 108 ಇತ್ಯಾದಿ ಎಂದು ನಾವು ಎಂದು ತಿಳಿದಿದ್ದೇವೆ. ಇವುಗಳಲ್ಲಿ ಅತ್ಯಂತ ಚಿಕ್ಕದು ಮಾತ್ರ 36 ಆಗಿದೆ ಫ್ರೆಂಡ್ಸ್. ಸೊ 2 ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಗುಣಕ ಕಂಡುಹಿಡಿಯಲು ಬೇರೊಂದು ವಿಧಾನವನ್ನು ನಾವು ನೋಡೋಣ. 12 ಮತ್ತು 18ರ ಅವಿಭಾಜ್ಯ ಅಪವರ್ತಿಸುವಿಕೆಗಳು ಹೀಗಿವೆ. 12 ಅಂದಾಗ 2 × 2 × 3 ಅಂದರೆ 2 2 4, 4 3 12 ಅಂತ ಅರ್ಥ. 18ರ ಒಂದು ಕಂಡುಹಿಡಬೇಕಂದ್ರೆ 2 3 6, 6 3 18 ಅಂತ ಅರ್ಥ ಫ್ರೆಂಡ್ಸ್. ಸೊ ಈ ಅವಿಭಾಜ್ಯ ಅಪವರ್ತಿಸುವಿಕೆಗಳಲ್ಲಿ ಒಂದು ಅವಿಭಾಜ್ಯ ಅಪವರ್ತನಗಳಾದ 2 ಗರಿಷ್ಠ 2 ಬಾರಿ ಬಂದಿರುತ್ತದೆ ಫ್ರೆಂಡ್ಸ್. ಸೊ ಹಾಗಂದರೆ ಪುನಃ ಸಂಖ್ಯೆಗಳಲ್ಲಿ ಪ್ರತ್ಯೇಕ ಅವಿಭಾಜ್ಯ ಅಪವರ್ತನಗಳು ಬಂದಿರ್ತವೆ ಫ್ರೆಂಡ್ಸ್. 12ರಲ್ಲಿ ನೋಡಿ ಫ್ರೆಂಡ್ಸ್. ಈಗ ಇದೇ ರೀತಿ ಅವಿಭಾಜ್ಯ ಅಪವರ್ತನವಾದ 3 ಗರಿಷ್ಠ 2 ಬಾರಿ ಬಂದಿದೆ 18ರಲ್ಲಿ. ಕೊಟ್ಟಿರುವ ಸಂಖ್ಯೆಗಳಲ್ಲಿ ಪ್ರತ್ಯೇಕ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಅವುಗಳ ಯಾವುದಾದರೊಂದು ಸಂಖ್ಯೆಯಲ್ಲಿ ಅತ್ಯಂತ ಹೆಚ್ಚು ಪುನರಾವರ್ತನೆಯಾಗಿದ್ದು ಪುನರಾವರ್ತನೆಯಾಗಿರುವಷ್ಟು ಬಾರಿ ತೆಗೆದುಕೊಂಡು ಪಡೆದ ಗುಣಲಬ್ಧವು ಕೊಟ್ಟಿರುವ ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಗುಣಕ ಆಗಿರುತ್ತದೆ. ಹೀಗೆ ಈ ಸಂದರ್ಭದಲ್ಲಿ ಲಘುತ್ತಮ ಸಾಮಾನ್ಯ ಗುಣಕ 2 × 2 × 3 × 3 36. ಉದಾಹರಣೆಗೆ 24 ಮತ್ತು 90ರ ಲಘುತ್ತಮ ಸಾಮಾನ್ಯ ಗುಣಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಪರಿಹಾರ: 24 ಮತ್ತು 90ರ ಅವಿಭಾಜ್ಯ ಅಪವರ್ತನಗಳು 24 2 × 2 × 2 × 3 2 3 6, 6 12, 12 24 ಅಂತ ಫ್ರೆಂಡ್ಸ್. ಇದು 90 2 × 3 3 × 3 × 5, 5 3 15, 15 3 45, 45 90 ಫ್ರೆಂಡ್ಸ್. ಈ ಎಲ್ಲ ಅವಿಭಾಜ್ಯ ಅಪವರ್ತನಗಳು ನೋಡಿದಾಗ 24ರ ಅಪವರ್ತನ 2 3 ಬಾರಿ ಬಂದಿದೆ. ಸೊ ಬಂದಿದೆ ಫ್ರೆಂಡ್ಸ್. 90ರ ಅಪವರ್ತನ 2 3 ಬಾರಿ ಬಂದಿದೆ. 90ರ ಅಪವರ್ತನ 5 1 ಬಾರಿ ಬಂದಿದೆ. ಆದ್ದರಿಂದ ಲಸಾಗು 2 × 2 × 2 3 × 3 × 5 360 ಫ್ರೆಂಡ್ಸ್. ಉದಾಹರಣೆ 10 ಫ್ರೆಂಡ್ಸ್. ಸೊ 40 ಮತ್ತು 48ರ ಮತ್ತು 45ರ ಲಘುತ್ತಮ ಸಾಮಾನ್ಯ ಗುಣಕವನ್ನು ಕಂಡುಹಿಡಿಯಿರಿ. ಪರಿಹಾರ: 40, 48 ಮತ್ತು 45ರ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಿದಾಗ 40 2 × 2 × 2 × 5 ಅಂದರೆ 2 5 5 2 10, 10 2 20, 22 40 ಅಂತ ಅರ್ಥ ಫ್ರೆಂಡ್ಸ್. ಇದು ಎಸ್ ಫ್ರೆಂಡ್ಸ್. ಸೊ ಮತ್ತು 48 ಅಂದಾಗ 2 × 2 × 2 × 2 × 3 2 3
3 6, 6 12, 12 24, 24 48 ಫ್ರೆಂಡ್ಸ್ 45. 3 × 3 × 5, 5 3 15, 15 3 45 ಫ್ರೆಂಡ್ಸ್. 48ರ ಅವಿಭಾಜ್ಯ ಅಪವರ್ತನವು 2 4 ಬಾರಿ 45ರಲ್ಲಿ ಅವಿಭಾಜ್ಯ ಅಪವರ್ತನ 3 2 ಬಾರಿ ಮತ್ತು 40 ಹಾಗೂ 45ರ ಇವೆರಡರಲ್ಲಿ 5 ಒಂದೇ ಬಾರಿ ಬಂದಿದೆ. 5ಅನ್ನು ಒಂದು ಬಾರಿ ಮಾತ್ರ ತೆಗೆದುಕೊಳ್ಳುತ್ತೇವೆ. ಆದ್ದರಿಂದ ಬೇಕಾಗಿರುವ ಲಘುತ್ತಮ ಸಾಮಾನ್ಯ ಗುಣಕ 2 × 2 × 2 × 2 ಇಂಟು ಬ್ರಾಕೆಟ್ ಆಫ್ 3 × 3 ಬ್ರಾಕೆಟ್ ಕಂಪ್ಲೀಟ್ ಇಂಟು 5 = 720 ಫ್ರೆಂಡ್ಸ್. ಸೊ ಇದನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಉದಾಹರಣೆ ಫ್ರೆಂಡ್ಸ್, 20 ಮತ್ತು 25 ಮತ್ತು 30ರ ಲಘುತ್ತಮ ಸಾಮಾನ್ಯ ಗುಣಕವನ್ನು ಕಂಡುಹಿಡಿಯಿರಿ ಅಂತ ಇದೆ ಫ್ರೆಂಡ್ಸ್. ಪರಿಹಾರ: ನಾವು ಸಂಖ್ಯೆಗಳನ್ನು ಒಂದು ಸಾಲಿನಲ್ಲಿ ಹೀಗೆ ಬರೆಯುತ್ತೇವೆ ನೋಡಿ ಫ್ರೆಂಡ್ಸ್. ಈ ರೀತಿ ಕೂಡ ನಾವು ಲಸವನ್ನು ಕಂಡುಹಿಡಿಬೋದು ಫ್ರೆಂಡ್ಸ್. 20, 25 ಮತ್ತು 30 ಇದನ್ನು 2ರಿಂದ ಇದು ಮಾಡಬೇಕು ಫ್ರೆಂಡ್ಸ್. 2 10 20, 2 10 20, 2 25 ಬರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಇದನ್ನು ಹಾಗೆ ಇಟ್ಕೊಂಡಿದ್ದೀವಿ. ಮತ್ತು 15 ಕೂಡ ಬರೋದಿಲ್ಲ, ಹಾಗೆ ಇಟ್ಕೊಂಡಿದ್ದೀವಿ ಇದನ್ನು. 2 5 10 ಫ್ರೆಂಡ್ಸ್. ಮತ್ತು 25 ಬರೋದಿಲ್ಲ ಫ್ರೆಂಡ್ಸ್, ಹಾಗೆ ಇಟ್ಕೊಂಡಿದ್ದೀವಿ ಇಲ್ಲಿ. ಮತ್ತೆ 15 ಹಾಗೆ ಕೆಳಗಡೆ ಇಟ್ಕೊಂಡಿದ್ದೀವಿ. ಈಗ 3ರಿಂದ ತಗೊಳ್ತಾ ಇದ್ದೀವಿ ಫ್ರೆಂಡ್ಸ್. 3ರಿಂದ ತಗೊಂಡಾಗ ಇಲ್ಲಿ ಮೇಲೆ 5 ಇದೆ ಫ್ರೆಂಡ್ಸ್, ಅದು ಬರೋದಿಲ್ಲ, ಹಾಗಾಗಿ ಇದನ್ನು ಕೆಳಗೆ ಇಳಿಸ್ಕೊಂಡಿದ್ದೀವಿ. ಸೊ 25 ಕೂಡ ಬರೋದಿಲ್ಲ ಫ್ರೆಂಡ್ಸ್. ಸೊ ಇಲ್ಲಿ 3 5 3 15 ಫ್ರೆಂಡ್ಸ್. ಇಲ್ಲಿ 3 5 15, ಹೀಗಾಗಿ 5ಅನ್ನು ಬರ್ಕೊಂಡಿದ್ದೀವಿ. ಈಗ 5ಅನ್ನು ತಗೊಂಡಿದ್ದೀವಿ ಫ್ರೆಂಡ್ಸ್. 5 1 5, 5 5 5, 5 1 5. ಸೊ ಈಗ ಇದನ್ನು ನಡೆಸ್ಕೊಂಡು 5 1 5, 1 5 ಇದು 1 ಇದೆ ಫ್ರೆಂಡ್ಸ್, ಇದು ಏನು ಡಿಫ್ ಆಗಲ್ಲ, ಇಲ್ಲೇ ಬಂದಿದೆ. ಸೊ 5 1 5, ಇದು 1 1. ಆದ್ದರಿಂದ ಇದರ ಒಂದು ಲಘುತ್ತಮ ಸಾಮಾನ್ಯ ಗುಣಕ 2 × 2 × 3 × 5 × 5 = 300. ಹಾಗಾದರೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಕನಿಷ್ಠ ಒಂದನ್ನಾದರೂ ಭಾಗಿಸುವಂತೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸಿ. ಇಲ್ಲಿ ಅದು 2 ಆಗಿದೆ. ಸಂಖ್ಯೆ 25 2ರಿಂದ ಭಾಗವಾಗಿಲ್ಲವಾದುದರಿಂದ ಅಂತಹ ಸಂಖ್ಯೆಗಳನ್ನು ಕೆಳಗಿನ ಸಾಲಿನಲ್ಲಿ ಹಾಗೆಯೇ ಬರೆಯಬೇಕು, ಅಂದರೆ ಕೆಳಗೆ ಬರ್ಕೋಬೇಕು, ಬರೋದಿಲ್ಲ ಅಂದರೆ. ಪುನಃ 2ರಿಂದ ಭಾಗಿಸಿ 2ರ ಗುಣಕಗಳು ಇಲ್ಲದಾಗಿರುವವರೆಗೂ ಇದನ್ನು ಮುಂದುವರಿಸಿ. ಇದನ್ನು ಈ ಗುಣಕ ಅದರದ್ದು ಗುಣಕಗಳು ಇಲ್ಲ ಅಂತ ಇದ್ದಲ್ಲಿ ಕೆಳಗಡೆ ಹಚ್ಕೊಂಡು ಬನ್ನಿ ಫ್ರೆಂಡ್ಸ್. ಮುಂದಿನ ಅವಿಭಾಜ್ಯ ಸಂಖ್ಯೆ 3ರಿಂದ ಭಾಗಿಸಿ ಮತ್ತು ಮುಂದಿನ ಅವಿಭಾಜ್ಯ ಸಂಖ್ಯೆ 5ರಿಂದ ಭಾಗಿಸಿ, ಪುನಃ 5ರಿಂದ ಭಾಗಿಸಿ ಅಂತ ಹೇಳಿ ಸಲಹೆಯನ್ನು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಇವು ಸಲಹೆಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್.